ಆಗುತ್ತದೆ, 100% ಆಗ್ತದೆ. ಫೈನಲ್ ಹಂತಕ್ಕೆ ಬಂದ್ಬಿಟ್ಟಿದೆ ಈಗ. ಮೋಸ್ಟ್ಲಿ ಈ ಮಂಗಳವಾರ ಬುಧವಾರದಲ್ಲಿ ಫೈನಲ್ ಆಗ್ತದೆ. ಮೋಸ್ಟ್ಲಿ ಬುಧವಾರ ತಪ್ಪಿದ್ರೆ ಗುರುವಾರ ಓತ್ ಟೇಕಿಂಗ್ ಸೆರೆಮನಿ ಇರಬೇಕು. 20 ಸಚಿವರನ್ನ ಒಟ್ಟಿಗೆ ಅದೆಲ್ಲ ಗೊತ್ತಿಲ್ಲ ಅಣ್ಣ ನನಗೆ. ಅದೆಲ್ಲ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿರ್ತಕ್ಕಂಥ ನಮ್ಮ ಹಿರಿಯ ಮುಖಂಡರುಗಳು ಎಲ್ಲ ಸೇರಿ ತೀರ್ಮಾನ ಮಾಡ್ಬೇಕಾದ್ರೆ. ಇನ್ನೊಂದು ಸರ್, ಯುವಕರಿಗೆ ಆದ್ಯತೆ ಕೊಡಬೇಕು ಅನ್ನೋಂಥ ಸರ್, 50 ವರ್ಷದೊಳಗಡೆ ಇರೋರಿಗೆ ಹೆಚ್ಚಿನ ಆದ್ಯತೆ ಅನ್ನೋಂಥ ಒಂದು ಚರ್ಚೆ ಇದೆ. ಈಗ ನಾನು ಹೆಂಗೆ ಕಾಣಿಸ್ತೀನಿ ನಿಮಗೆ? 50 ವರ್ಷದೊಳಗಡೆ ಹೆಂಗೆ ಕಾಣಿಸ್ತಾ ಇದ್ದೀನ? 50 ವರ್ಷದ ಮೇಲ್ಪಟ್ಟು ಹೆಂಗೆ ಕಾಣಿಸ್ತಾ ಇದ್ದೀನಿ? ಅಲ್ವಾ? ಅದೇ ರಾಹುಲ್ ಗಾಂಧಿ ಅವ್ರಿಗೆ ನಾವು ಸುಳ್ಳು ಹೇಳ್ಬಿಟ್ಟಿಗೆ ನನಗೆ 50 ಆಗಿಲ್ಲ ಅಂತ ನಾನು ತಗೋಬೇಕು ಇವಾಗ. ಆ ಥರ ಏನಿಲ್ಲ. ಹೊಸಬರಿಗೆ ಹಳಬರಿಗೆ ಅಂತಕ್ಕಂಥದ್ದು, ಸೀನಿಯರ್ಗೆ ಒಂದಿಷ್ಟು, ಹೊಸ ಮುಖಗಳಿಗಿಷ್ಟು, ಮತ್ತು ಯೂತ್ಸ್ಗೂ ಕೊಡಬೇಕು ಅನ್ನೋದು. ಯೂತ್ಸು ಬೇಕಲ್ಲ. ಹಿಂದೆ ಡಿ ಕೆ ಶಿವಕುಮಾರ್ ಅವರೆಲ್ಲ ಯೂತ್ ಆಗಿದ್ದಾಗಲೇ ತಾನೇ ಅವ್ರಿಗೆಲ್ಲ ಅವಕಾಶ ಕೊಟ್ಟಿದ್ದು. ಪಕ್ಷ ಸಂಘಟನೆ ದೃಷ್ಟಿಯಿಂದ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಬಟ್ ಇಂತಿಷ್ಟೇ ತೀರ್ಮಾನ ಅಂತ ಹೇಳಲಿಕ್ಕಿಲ್ಲ. ಕೊಡಬೇಕು ಅಂತಕ್ಕಂಥ ಆಲೋಚನೆ ಪಕ್ಷದಲ್ಲಿ ಹೈಕಮಾಂಡಲ್ಲಿದೆ. ಖಂಡಿತ ನಾವು ಕೇಳ್ತಾ ಇದ್ದೀವಿ, ನಮಗೂ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನೋಡೋಣ. ಭರವಸೆ ಏನು ಕೊಟ್ಟಿಲ್ಲ. ಅಲ್ಲೆಲ್ಲ ಚರ್ಚೆ ಆಗಂಟ ಭರವಸೆ ಯಾರಿಗೂ ಕೊಡಲ್ಲ. ಹೇಳ್ತಾರೆ ಆಯಿತು ಮಾತಾಡ್ತೀವಿ ಅಂತ ಹೇಳ್ತಾರೆ. ಯಾರು ನಿಮ್ಮನ್ನು ಮಾಡ್ತೀವಿ ಅಂತ ಇದುವರೆಗೂ ಯಾರೂ ಹೇಳಿಲ್ಲ ನಮಗೆ. ಆಯಿತು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾರೆ. ಆಯ್ತಪ್ಪ ನಿಂದಿದೆ, ನೀನು ಏನು ತೊಂದರೆ ಇಲ್ಲ ಮಾಡ್ತೀವಿ ಅಂತ ಏನು ಯಾರೂ ಹೇಳಿಲ್ಲ ನಮಗೆ. ಇಲ್ಲ ನಾವು ಹೈಕಮಾಂಡ್ ಹತ್ರ ಚರ್ಚೆ ಮಾಡ್ತೀವಿ, ಆಯಿತು ನಿಮ್ಮ ಸೀನಿಯಾರಿಟಿ ನಾವು ಕನ್ಸಿಡರ್ ಮಾಡ್ತೀವಿ ಅಂತಾರೆ. ಇದೆ ಕಾಂಪಿಟೇಷನ್ ಎಲ್ಲ ಕೋಟಾದಲ್ಲೂ ಇದೆ. ಲಿಂಗಾಯತರ ಕೋಟಾದಲ್ಲೂ ಇದೆ, ಒಕ್ಕಲಿಗರದಲ್ಲೂ ಇದೆ, ಮುಸ್ಲಿಮ್ಸಲ್ಲೂ ಸಿಕ್ಕಾಪಟ್ಟೆ ಇದೆ, ನಾಯಕರಲ್ಲೂ ಸಿಕ್ಕಾಪಟ್ಟೆ ಇದೆ, ಎಲ್ಲ ಜಾತಿಯಲ್ಲಿ SCಗಳಲ್ಲೂ ಸಿಕ್ಕಾಪಟ್ಟೆ ಇದೆ. ಎಲ್ಲ ಜಾತಿನಲ್ಲೂ ಕಾಂಪಿಟೇಷನ್ ಇದೆ. ಅಂದರೆ ಅಂತಿಮವಾಗಿ ಹೈಕಮಾಂಡ್ ವಿಲ್ ಟೇಕ್ ದಿ ಡಿಸಿಷನ್. ಗೊತ್ತಿಲ್ಲ ನನಗೆ. ನಿಮ್ಮ ಮೀಡಿಯಾದಲ್ಲೇ ನೋಡಿದ್ದು ನಾವು ಸೃಷ್ಟಿ ಆಗ್ತದೆ ಅಂತ. ನನಗಂತೂ ಸರಿಯಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ. ಅಲ್ಲ, ಉಪಮುಖ್ಯಮಂತ್ರಿಗಳು ಈಗ ನೀವು ಇನ್ನೊಂದು ಪ್ರಶ್ನೆ ಕೇಳ್ತೀರ ಆಮೇಲೆ. ಆವಾಗ ಡಿ ಕೆ ಶಿವಕುಮಾರ್ ಇದ್ದಾಗ ಯಾಕೆ ನೀವು ಹೆಚ್ಚುವರಿ ಮಾಡಿಲ್ಲ ಅಂತ ಕೇಳ್ತೀರ ಆಮೇಲೆ. ಆದರೆ ಹೆಚ್ಚುವರಿ ಆಗೋದು ನೋಡ್ರಿ, DCM ಇದು ಸಾಂವಿಧಾನಿಕ ಹುದ್ದೆ ಅಲ್ಲ. ಇಟ್ ಇಸ್ ಜಸ್ಟ್ ಲೈಕ್ ಎ ಮಿನಿಸ್ಟರ್. ಇದೇನು ಅಂತಂದರೆ ಈ ರಾಜ್ಯದಲ್ಲಿ ಒಂದು ಮೆಸೇಜು, ಈ ಕಮ್ಯುನಿಟಿಯಿಂದ ಒಬ್ಬ ಒಳ್ಳೆ ಸ್ಟ್ರಾಂಗ್ ಲೀಡರ್ ಇದ್ದಾರೆ ಅಂತ ಒಂದು ಮೆಸೇಜ್ ಕೊಡಲಿಕ್ಕೆ DCM ಮಾಡೋದಷ್ಟೇ. ಅಷ್ಟು ಬಿಟ್ಟರೆ ಅದು ಇಟ್ ಇಸ್ ಈಕ್ವಲ್ ಟು ಕ್ಯಾಬಿನೆಟ್ ಮಿನಿಸ್ಟರ್. ದಟ್ಸ್ ಆಲ್. ಒಳ್ಳೇದಲ್ವಾ ಮಾಡಿದ್ರೆ? ಒಂದೊಂದು ಕಮ್ಯುನಿಟಿಯವ್ರಿಗೆ ಒಂದೊಂದು ಅವಕಾಶ ಮಾಡಿಕೊಟ್ರೆ ಆ ಕಮ್ಯುನಿಟಿನಲ್ಲಿ ನಾಯಕತ್ವ ಬೆಳೀತದೆ. ನಾಯಕತ್ವ ಬೆಳೆದ್ರೆ ಪಾರ್ಟಿಗೆ ಸ್ಟ್ರೆಂಥನ್ ಆಗ್ತದೆ, ಕಾರ್ಯಕರ್ತರಿಗೆ ಹುಮ್ಮಸ್ ಬರ್ತದೆ. ಆ ಕಮ್ಯುನಿಟಿ ಲೀಡ್ರಿಂದ ನಮಗೊಂದಷ್ಟು ಓಟು ಕೂಡ ಬರ್ತದೆ. ಅವಾಗ ಆ ಥರ ಏನಿಲ್ಲ. ಲಾಸ್ಟ್ ಕಳೆದ ಬಾರಿ ಎಷ್ಟು ಸಿಕ್ಕಿತ್ತೋ ಅಷ್ಟೇ ಕೊಡ್ಬೋದು. ಈ ಸರಿನೂ ಜಾಸ್ತಿ ಕಡಿಮೆ ಅಂತಕ್ಕಂಥದ್ದು ಏನಿಲ್ಲ. ಬಟ್ ನಾವಿಲ್ಲಿ ನೋಡಿ, ಈಗ ಪ್ರಬಲವಾದಂಥ ಪೈಪೋಟಿ ಇರೋದು. ಈಗ ನನಗೆ ಗೊತ್ತಿರೋಂಗೆ BJP ಅವ್ರದ್ದು ಏನು ಅಂಥ ಪೈಪೋಟಿ ಕಾಣಿಸ್ತಾ ಇಲ್ಲ. ಈಗ JDSನವ್ರದ್ದೇ ಪೈಪೋಟಿ ಕಾಣಿಸ್ತಾ ಇರೋದು. JDSನವ್ರದ್ದು ಪೈಪೋಟಿ ಇರೋದ್ರಿಂದ ಈಗ ನಮ್ಮ ಭಾಗದಲ್ಲೇ ಅವ್ರದ್ದು ಪೈಪೋಟಿ ಜಾಸ್ತಿ ಇರೋದು. ನಮ್ಮ ಭಾಗಕ್ಕೆ ಹೆಚ್ಚು ಒತ್ತು ಕೊಟ್ಟರೆ ಮುಂದೆ ನಾವು ಅವ್ರನ್ನ ಎಣಿಲಿಕ್ಕೆ ಸಾಧ್ಯ ಆಗ್ತದೆ. JDSನವ್ರನ್ನ ಎಣಿಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಇರೋದೇ ಕಾಂಪಿಟೇಷನ್ ಸ್ವಲ್ಪ ನಮ್ಮ ಕೇಂದ್ರ ನಾಯಕರೇ ಜಾಸ್ತಿ ಓಡಾಡ್ತಾ ಇರೋದು. BJP ಅವರು ಅವ್ರಿಗೆ ಎಲ್ಲರಿಗೂ ದಾರಿ ಎರೆದುಬಿಟ್ಟಿದ್ದಾರೆ ಕೇಂದ್ರ ನಾಯಕರಿಗೆ. ಅದರಿಂದ BJP ಅವ್ರದ್ದು ಏನು ಅಂಥ ಸ್ಟ್ರಾಂಗಾಗಿ ಕಾಣ್ತಾ ಇಲ್ಲ ರಾಜ್ಯದಲ್ಲಿ. ನಿಮ್ಮ ಅಭಿಪ್ರಾಯದಂತೆ ಮಾಧ್ಯಮದವರು ಅದನ್ನೇ ಹೇಳ್ತಾ ಇದ್ದೀರಾ, ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಬಿಟ್ಕೊಟ್ಬಿಟ್ಟವ್ರೆ, ಈಲ್ಡ್ ಆಗ್ಬಿಟ್ಟವ್ರೆ. ಹೆಚ್ಚು ಕಡಿಮೆ ಈಲ್ಡ್ ಆಗ್ಬಿಟ್ಟವ್ರೆ. ನಮ್ಮ ಕೈಲಿ ಆಗಲ್ಲಪ್ಪ, ನೀನೇ ಬರಬೇಕು ರಾಜ್ಯಕ್ಕೆ. ಕುಮಾರಸ್ವಾಮಿ ಅವ್ರು ಹೇಳ್ತಾ ಇಲ್ವಾ? ಅವನೇ ನಮ್ಮ ರವೀಂದ್ರ ಶ್ರೀಕಂಠಯ್ಯನವ್ರು ಹೇಳಿಲ್ವಾ? ಆಗಲ್ಲ ಬನ್ನಿ, ಇಲ್ಲಿ BJP ಅವ್ರ ಕೈಲೇನು ಆಗಲ್ಲ ಬನ್ನಿ, ನೀವು ಬನ್ನಿ ರಾಜೀನಾಮೆ ಕೊಟ್ಟು ಬನ್ನಿ ಅಂತ ರವೀಂದ್ರ ಶ್ರೀಕಂಠಯ್ಯನವ್ರ ಸ್ಟೇಟ್ಮೆಂಟ್ ನೀವೆಲ್ಲ ತೋರಿಸಿದ್ರಲ್ಲ. ರವೀಂದ್ರ ಶ್ರೀಕಂಠಯ್ಯನವರು ಶ್ರೀರಂಗಪಟ್ಟಣದಲ್ಲಿ ಹೇಳಿದ್ರಲ್ಲ, ಆಗಲ್ಲ ಬನ್ನಿ, BJP ಅವ್ರ ಕೈಲಿ ಏನು ಆಗಲ್ಲ ಬನ್ನಿ, ನೀವು ಬರಬೇಕು ಈ ರಾಜ್ಯಕ್ಕೆ. ಇಲ್ಲಿ ಆಗ್ತಾ ಇರ್ತಕ್ಕಂಥ ದುರಾಡಳಿತ ಅನ್ಯಾಯದ ಬಗ್ಗೆ ನೀವು ಧ್ವನಿ ಎತ್ತಬೇಕು, ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತೇಳಿ ರವೀಂದ್ರ ಶ್ರೀಕಂಠಯ್ಯನವರು JDS ಮುಖಂಡರು ಹೇಳಿರೋದನ್ನ ನಾವು ನೀವೆಲ್ಲ ಕೇಳಿದ್ದೀವಲ್ವ. ಅದಕ್ಕೆ BJP ಅವ್ರು ಏನೂ ರಿಯಾಕ್ಟ್ ಮಾಡಿಲ್ಲ. ಅದಕ್ಕೆ ಅಂದರೆ ಒಪ್ಕೊಂಡಂಗಲ್ವ. ಅದು ರಿಯಾಕ್ಟ್ ಮಾಡಲಿಲ್ಲ ಅಂತಂದರೆ, ಈಗ ಯಾರಾದರೂ ಒಂದು ಆಪಾದನೆ ಮಾಡಿದಾಗ ಆ ಆಪಾದನೆಗೆ ರಿಯಾಕ್ಷನ್ ಇಲ್ಲ ಅಂತಂದರೆ ಅದು ಅಕ್ಸೆಪ್ಟ್ ಮಾಡ್ಕೊಂಡಂಗೆ. ರವೀಂದ್ರ ಶ್ರೀಕಂಠಯ್ಯನವರು ಒಬ್ಬ ಮಾಜಿ ಶಾಸಕರ ಆಪಾದನೆ ಅಲ್ಲ, ಅದು ಅಭಿಪ್ರಾಯ. ಅದನ್ನ BJP ಅವ್ರು ಯಾರೋ ರಿಯಾಕ್ಟ್ ಮಾಡಲ್ಲ. ಇಲ್ಲ ರೀ, ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂತ ಯಾರು BJP ಅವ್ರು ಹೇಳಲೇ ಇಲ್ಲ. ಯಾಕಪ್ಪ ನೀನು ಮಾತಾಡ್ತೀಯ ಅಂತ ಯಾರು ಹೇಳಲೇ ಇಲ್ಲ. ಅದರಿಂದ ಅದನ್ನು ಒಪ್ಕೊಂಡಂಗೆ ಅವರು BJP ಅವ್ರು ಒಪ್ಕೊಂಡಂಗೆ.
ಅಲ್ಲ ಅವ್ರು ರಿಯಾಕ್ಟ್ ಮಾಡಬೇಕಾಯ್ತಲ್ವ, ರವೀಂದ್ರ ಶ್ರೀಕಂಠನವ್ರು ಹೇಳಿದಾಗ ರಿಯಾಕ್ಟ್ ಮಾಡಬೇಕಾಗಿದೆ. ಯಾಕಪ್ಪ ಹಿಂಗೆಲ್ಲ ಮಾತಾಡ್ತೀರ, ನಾವು ಇದ್ದೀವಿ ಅಂತೇಳಿ. ಅವ್ರು ರಿಯಾಕ್ಟ್ ಮಾಡಲಿಲ್ಲ. ಅವರು ಅವಾಗ ರಿಯಾಕ್ಟ್ ಮಾಡದೇ ಇದ್ರೆ ಅಕ್ಸೆಪ್ಟ್ ಮಾಡ್ಕೊಂಡಂಗೆ ಅದು. ಅಲ್ಲ ಸರ್, ಈಗ ರಾಜ್ಯ ರಾಜಕಾರಣಕ್ಕೆ ಬಂದರೆ ಅಥವಾ ಶಾಸಕನಾಗಬೇಕು ಅನ್ನೋದಾದ್ರೆ ಮತ್ತೆ ಉಪಚುನಾವಣೆ ಬರುತ್ತೆ. ಈಗ ಆಲ್ರೆಡಿ ಉಪಚುನಾವಣೆ ಬಂದಿತ್ತು, ಮತ್ತೆ ಉಪಚುನಾವಣೆ. ಈಗೇನೋ ನಿಮ್ಮ ಮಾಧ್ಯಮದಲ್ಲೇ ನೋಡ್ದೋ ನಾವು ಇದರಲ್ಲಿ ನಿಲ್ತಾರೆ, ಹಿರಿಯೂರಿನಲ್ಲೇನೋ ಕಂಟೆಸ್ಟ್ ಮಾಡ್ತಾರೆ ಅಂತ. ಸೀಟ್ ಕೇಳ್ತಾ ಇದ್ದಾರೆ, JDS ಗೆ ಬಿಟ್ಕೊಡಿ ಅಂತ. ಸುಖೇಶ್ ಗೊತ್ತಿರ್ತದೆ. ಅಲ್ಲ, ಹಿರಿಯೂರು ಚುನಾವಣೆಗೆ ನಿಲ್ತಾರೆ ಅಂತಕ್ಕಂಥದ್ದನ್ನ ನಿಮ್ಮ ಮಾಧ್ಯಮದಲ್ಲಿ ನೋಡ್ದೋ ನಾವು. ನಮಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ, ಬಟ್ ಮಾಧ್ಯಮದಲ್ಲೇ ನಿಮ್ಮ ಮಾಧ್ಯಮದಲ್ಲಿ ನೋಡ್ದೋ ನಾವು ಹಿರಿಯೂರು ಚುನಾವಣೆಗೇನೋ ಕಂಟೆಸ್ಟ್ ಮಾಡ್ತಾರೆ ಬಂದು ಪುನಃ ಅವರು ಅಂತ.